ಸದನನ ಹಿಂಗೆ ದುರುಪಯೋಗ ಮಾಡಬೇಡಿ. ಈ ಪೀಠದಿಂದ ನೀವು ಖುಷಿ ಬಂದಂಗೆ ಸದನ ನಡೆಸೋದಲ್ಲ ಇದು. ಆಯ್ತು, ಬೆಳಿಗ್ಗೆ 9 ಗಂಟೆಗೆ ಹೇಳ್ತೀರಿ, 11 ಗಂಟೆಗೆ ಕರಿತೀರಿ, ಯಾವ್ದೋ ಸಂಬಂಧಪಟ್ಟ ವಿಷಯನೆಲ್ಲ ತಗೊಂಡ್ಬರ್ತೀರಿ ಅಂತಂದ್ರೆ ಆ ಪೀಠಕ್ಕೆ ಮರ್ಯಾದೆ ಇಲ್ಲನ್ರಿ. ಈ ಖುಷಿ ಬಂದಂಗೆ ನಡೆಸ್ತೀರಾ? ಯಾರು ಹಿಂಗ್ ಮಾಡಿಲ್ಲ, ಯಾವ ಅಧ್ಯಕ್ಷ ಹಿಂಗ್ ಮಾಡಿಲ್ಲ. ಏನಂದ್ರೆ ನಾವ್ ಏನಾದ್ರು ಜೀರೋವರಿ ತಂದು ಕೊಟ್ರೆ ಇದು ವ್ಯಾಪ್ತಿಗೆ ಬರಲ್ಲ. ಇದು ಮೊನ್ನೆ ನಡೆದಿದ್ದು ಅಂತ ಕತೆ ಹೊಡಿತೀರಿ. ಇದ್ರ ವ್ಯಾಪ್ತಿಯಲ್ಲಿ ಏನ್ ಬೇಕು ಬಂದ ನಡೆಸ್ತಾರೆ. ಏನ್ ಕುತ್ಕೊಳ್ಳಿ, 9 ಗಂಟೆ ಕುತ್ಕೊಂಡಿದ್ದೀವಿ ಇಲ್ಲಿ, ಬೆಳಿಗ್ಗೆ 9 ಗಂಟೆ ಬಂದು ಕೂತಿದ್ದೀವಿ. ಖುಷಿ ಬಂದಾಗ ನಡೆಸ್ತೀರಾ ನಿನ್ನೆ ಒಂದು ತೀರ್ಪು ಬಂದಿದೆ ನವದೆಹಲಿಯಲ್ಲಿ. ಒಂದು ಕೋರ್ಟ್ ನೀಡಿದಂಥ ತೀರ್ಪಿನಲ್ಲಿ ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಮೇಡಮ್ ಸೋನಿಯಾ ಗಾಂಧಿ ಅವರ ವಿರುದ್ಧ ಒಂದು ಸುಳ್ಳು ಪ್ರಕರಣವನ್ನು ಇಡಿ ಅವರು ದಾಖಲೆ ಮಾಡಿದ ಬಗ್ಗೆ ಛೀಮಾರಿ ಹಾಕಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇದರಿಂದ ಬಹಳ ಮುಖ್ಯವಾದಂತಹ ಒಂದು ವಿಚಾರ, ಬಹಳ ತುರ್ತಾದಂತಹ ಪರಿಸ್ಥಿತಿ ಕೂಡ ಕಾನೂನು ಪ್ರಜಾಪ್ರಭುತ್ವದ ಕಾನೂನು ಪಕ್ಷಗಳ ಮೇಲೆ ಸಂಸ್ಥೆಗಳನ್ನು ಬಳಕೆ ಮಾಡಿ ಇಡೀ ಸಂಸ್ಥೆ ಅದು ವಿಶೇಷವಾಗಿ ನಮ್ಮ ಮಾಡುವಂತ ರೀತಿಯಲ್ಲಿ ಅವರ ಎಲ್ಲ ರೀತಿಯಾದಂತಹ ಸ್ವತಂತ್ರವನ್ನ ಮೆಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನ ಗಂಭೀರವಾಗಿ ಸ್ಪಷ್ಟವಾದಂತಹ ಉಲ್ಲೇಖ ಆಗಿದೆ ಅಧ್ಯಕ್ಷರೇ. ಇಲ್ಲಿ ಅವ್ರು ತಂದ ಮೇಲೆ ಅದಕ್ಕೆ ಉತ್ತರ ಯಾರು ಕೊಡಬೇಕು ಅದನ್ನ ನೀವು ಐಡೆಂಟಿಫೈ ಮಾಡಬೇಕು. ನೀವು ಮಾಡಿದ್ದೀರಾ ಐಡೆಂಟಿಫೈ? ಯಾವ ಇಲಾಖೆಗೆ ಬರ್ತೈತೆ ಅವ್ರು ಕೆಲವು ಅಂಶಗಳ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗಿದೆ ಅಧ್ಯಕ್ಷರೇ. ಈಗ ಪೊನ್ನಣ್ಣವರು ಒಂದು ಗಂಭೀರವಾಗಿರ್ತಕ್ಕಂಥ ರಾಷ್ಟ್ರ ಮಟ್ಟದ ಸುದ್ದಿ ಬಗ್ಗೆ ಅಧ್ಯಕ್ಷರೇ, ಯಾರು ಈ ಸದನದ ಸದಸ್ಯರಿಲ್ಲ. ಆಯ್ತು, ಕಾನೂನು ಮಂತ್ರಿಗಳು ಎತ್ತಿದ್ದ ತಪ್ಪು. ತಾವು ದಯಮಾಡಿ ಗಮನಿಸಬೇಕು. ಯಾವ ವಿಷಯವನ್ನು ಎತ್ತಿದ್ರು? ಯಾವ ವಿಷಯ ಸರ್? ಅದು ಸಂಬಂಧ ಏನಿದೆ? ಸಂಬಂಧ ಸೋನಿಯಾ ಗಾಂಧಿ ಅವ್ರ ವಿಷಯ ಇಲ್ಲಿ ತೆಗಿತಾರ ಸರ್? ನಾನು ಅದಕ್ಕೆ ಬರ್ತೇನೆ. ಅದಕ್ಕೆ ನಾನು ನ್ಯಾಷನಲ್ ಹೆರಾಲ್ಡ್ ಬಗ್ಗೆನೇ ಚರ್ಚೆ ಆಗಲಿ. ಹೌದು, ನ್ಯಾಷನಲ್ ಹೆರಾಲ್ಡ್ ಎಂತ ಪೇಪರು, ಅದು ಯಾರ ಪರ್ಸನಲ್ ಫ್ಯಾಮಿಲಿ ಪ್ರಾಪರ್ಟಿ ಹೇಗಾಯ್ತು ಅದನ್ನ ನಾವು ಕೂಡ ಚರ್ಚೆ ಮಾಡ್ತೀವಿ. ಅವಕಾಶ ನೋಡಿ, ಖುಷಿ ಬಂದಂಗೆ ಸದನ ನಡೆಸಿ. ಹಂಗಾರೆ ನೋಡಿ ಅಧ್ಯಕ್ಷರೇ, ಈ ಸದನ ತಾವು ಈ 0 ಅವರ್ ಕೊಡ್ಬೇಕಾಗ ಮುಂಚೆನೆ ಅವ್ರದ್ದು ಪ್ರಶ್ನೆ ಏನು ಅಂತ ಕೇಳಬೇಕಾಯ್ತು ನೀವು. ಇದು ಸಾರ್ವಜನಿಕ ಮಹತ್ವನ ಅವ್ರ ಪರ್ಸನಲ್. ಇದು ನ್ಯಾಷನಲ್ ಹೆರಾಲ್ಡ್ ಏನಿದೆ ಆ ಪತ್ರಿಕೆ ನಮ್ಮ ರಾಜ್ಯದಲ್ಲಿ ಏನು ರಿಜಿಸ್ಟ್ರೇಷನ್ ಇಲ್ಲ, ನಮ್ಮ ಇದಿಲ್ಲ. ಅದ್ರ ಟ್ರಸ್ಟಿಗಳು ಯಾರ್ಯಾರು ಇದಾರಲ್ಲ ಅವ್ರು ಯಾರು ನಮ್ಮವರಲ್ಲ. ಇವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು 10 ಕೋಟಿ ಏನೋ ಕೊಟ್ಟಿದ್ದಾರೆ, ಅದಕ್ಕೆ ಬಂದಿರ್ಬೋದು. ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳಿದ್ದಾರೆ ಅಷ್ಟೇ. ಅದನ್ನ ಅಲ್ಲಿ ಚರ್ಚೆ ಮಾಡಬೇಕು. CBI ಸರಿ ಇಲ್ಲ, ED ಸರಿ ಇಲ್ಲ, ಸರಿ ಓಕೆ. ಯತ್ನಾಳ್ ಮೇಲೆ 60 ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ಬೈರ್ತಿ ಬಸವರಾಜ್ ಮೇಲೆ ಮರ್ಡರ್ ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ನೀವು ಸರಿ ಇದ್ದೀರಾ? ನೀವು ಮಾತ್ರ ಕೇಸ್ಗಳು ಬೇರೆ ಕೇಸ್ ಹಾಕಿದ್ರೆ ಅವ್ರು ಹಾಕಿದ್ರು ಅಂತ ಅಲ್ಲ ಚರ್ಚೆ ಮಾಡಿ. ಕೋರ್ಟ್ ಇದೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ರಿ. ಅದಕ್ಕೆ ಧೈರ್ಯ ಇಲ್ಲ, ಅದಕ್ಕೆ ಮಾತಾಡಕ್ಕೆ ಯಾರು ಎದೋಳಲ್ಲ. CMಗೆ ಡಿ ಕೆ ಶಿವಕುಮಾರ್ CM ಮಾಡಿ ಅಂತ ಒಬ್ರು ಎದೋಳಲ್ಲ. ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ಅಲ್ಲ ಮಾನ್ಯ ಅಧ್ಯಕ್ಷ, ಅಶೋಕ ನಿಮಿಷ, ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ಸರ್ ಅಧ್ಯಕ್ಷ, ನೀವು ಸದನ ಹಿಂಗೆ ದುರುಪಯೋಗ ಮಾಡಬಾರ್ದು. ನಿಮ್ಮ ಪೀಠದಿಂದ ಸದನನ ಹಿಂಗೆ ದುರುಪಯೋಗ ಮಾಡಬೇಡಿ. ಈ ಪೀಠದಿಂದ ನೀವು ಖುಷಿ ಬಂದಂಗೆ ಸದನ ನಡೆಸೋದಲ್ಲ ಇದು. ಆಯ್ತು, ಬೆಳಿಗ್ಗೆ 9 ಗಂಟೆಗೆ ಹೇಳ್ತೀರಿ, 11 ಗಂಟೆಗೆ ಕರಿತೀರಿ, ಯಾವ್ದೋ ಸಂಬಂಧಪಟ್ಟ ವಿಷಯನೆಲ್ಲ ತಗೊಂಡ್ಬರ್ತೀರಿ ಅಂತಂದ್ರೆ ಆ ಪೀಠಕ್ಕೆ ಮರ್ಯಾದೆ ಇಲ್ಲನ್ರಿ. ಈ ಖುಷಿ ಬಂದಂಗೆ ನಡೆಸ್ತೀರಾ? ಯಾರು ಹಿಂಗ್ ಮಾಡಿಲ್ಲ, ಯಾವ ಅಧ್ಯಕ್ಷ ಹಿಂಗ್ ಮಾಡಿಲ್ಲ. ಏನಂದ್ರೆ ನಾವ್ ಏನಾದ್ರು 0 ಅವರ್ ತಂದು ಕೊಟ್ರೆ ಇದು ವ್ಯಾಪ್ತಿಗೆ ಬರಲ್ಲ. ಇದು ಮೊನ್ನೆ ನಡೆದಿದ್ದು ಅಂತ ಕತೆ ಹೊಡಿತೀರಿ. ಇದ್ರ ವ್ಯಾಪ್ತಿಯಲ್ಲಿ ಏನ್ ಬೇಕು ಬಂದಾಗ ನಡೆಸ್ತಾರೆ. ಏನ್ ಕುತ್ಕೊಳ್ಳಿ, 9 ಗಂಟೆ ಬಂದು ಕುತ್ಕೊಂಡಿದ್ದೀವಿ ಇಲ್ಲಿ, ಬೆಳಿಗ್ಗೆ 9 ಗಂಟೆ ಬಂದು ಕೂತಿದ್ದೀವಿ. ಖುಷಿ ಬಂದಾಗ ನಡೆಸ್ತೀರಾ ನೀವು?